ಕೂಡಿ ಬಾಳೋಣ ಸೇರಿ ಬೆಳೆಯೋಣ ಓ ಕೂಡಿ ಬಾಳೋಣ. ನಿಮಿಷಾ ಫುಡ್ಸ್ ಹುಟ್ಟಿದ್ದು ಹೇಗೆ? ಇದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು? ಚಿಕ್ಕ ವಯಸ್ಸಿಂದ ಅಮ್ಮನ ಕೈ ರುಚಿ ತಿನ್ಕೊಂಡು ಬೆಳೆದಿರೋಳು. ಮನೇಲೆ ಎಲ್ಲ ಪುಡಿಗಳು ಅಮ್ಮ ಕೇಳಿದ ತಕ್ಷಣ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು 1 ಅವರಲ್ಲಿ ಮಾಡ್ಕೊಡೋರು. ನಾನು ಯಾಕೆ ಇಲ್ಲಿ ನನ್ನ ಅಮ್ಮನ ಕೈ ರುಚಿನ ಎಲ್ಲಾರ್ಗು ತೋರಿಸ್ಬಾರ್ದು, ರುಚಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಆಗಿದ್ದೆ ನಿಮಿಷಾ ಫುಡ್ಸ್. ಈ ಇನ್ಸ್ಟಾಗ್ರಾಮ್ ಎರಾನಲ್ಲಿ ನಿಮಿಷಾ ಫುಡ್ಸ್ನ 3 ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ? ಫಸ್ಟು ಟೇಸ್ಟು, ನೆಕ್ಸ್ಟು ಹೋಮ್ ಮೇಡು, ಮತ್ತು ಹೈಜಿನಿಕ್ಕು, ಆಮೇಲೆ ಪ್ರಿಸರ್ವೇಟಿವ್ ಫ್ರೀ. ನಮಗೆ ತಕ್ಷಣಕ್ಕೆ ಮನೆಗೆ ಆಫೀಸಿಂದ ಬಂದಿರ್ತೀವಿ, ತಕ್ಷಣ ಹುಳಿ ತಿನ್ನಬೇಕು ಅಂತ ಅಂದ ತಕ್ಷಣ ನಮ್ಮ ನಿಮಿಷಾ ಸಾಂಬಾರು ಹುಳಿ ಇದೆ. ನಿಮಗೆ ಇನ್ನೂ ಕ್ವಿಕ್ಸ್ ಅಂತ ಬೇಕು ಅಂತಂದರೆ ಪುಳಿಯೋಗರೆ ಗೊಜ್ಜಿದೆ. ಅದಕ್ಕಿಂತ ಇನ್ನೂ ಬೇಗ ಆಗುತ್ತೆ ಅಂದರೆ ನಮ್ಮ ಉಪ್ಪಿನಕಾಯಿಗಳ ಜೊತೆ ಅನ್ನ ಹಾಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಹೃದಯಕ್ಕೆ ಮುಟ್ಟೋ ರೀತಿನಲ್ಲಿ. ನಿಮಿಷಾ ಫುಡ್ಸ್ ಕನ್ನಡಿಗರಿಗೋಸ್ಕರ ತಂದಿರುವಂತಹ ಒಂದು ಪ್ರಾಡಕ್ಟ್ ಅಂತ. ನಮ್ಮ ನಿಮಿಷಾ ಪ್ರಾಡಕ್ಟ್ಸ್ ಎನಿವೇಸ್ ಈ ಸತಿಯಿಂದ ನಮ್ಮ ಕನ್ನಡ ಕೂಟದಲ್ಲಿ ಬರ್ತಾ ಇದೆ. ಅದೇ ಥರ ಬೇಕಾದಷ್ಟು ಕನ್ನಡಿಗರದು ತುಂಬ ಐಡಿಯಾಸ್ಗಳಿದೆ. ಅವ್ರನ್ನೂ ನಾವು ಸಪೋರ್ಟ್ ಮಾಡೋಣ, ಅವ್ರನ್ನೂ ನಾವು ಮೇಲೆತ್ತೋಣ. ಕೂಡಿ ಬಾಳೋಣ ಸೇರಿ ಬೆಳೆಯೋಣ. ಕೂಡಿ ಬಾಳೋಣ ಸೇರಿ ಬೆಳೆಯೋಣ.